ನೋಡ್ತಾ ಇದ್ದ? ಪ್ಲೀಸ್ ಹೊರಡ್ಬೋದು. ಸರ್, ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ಬೋದಾ? ಕೇಳಿ. ನಾನು ಮೊದಲು ಈ ಸಂಘಕ್ಕೆ ಬಂದಾಗ ತುಂಬ ವಿಷಯಗಳನ್ನ ಹೇಳ್ಕೊಟ್ಟಿದ್ದೀರಾ. ದೇಶಭಕ್ತಿ, ಸಂಸ್ಕೃತಿ ಅಂದರೆ ಏನು ಅಂತ ನಾನು ಈ ಸಂಘದಲ್ಲೇ ಕಲ್ತೀನಿ. ಹೆಣ್ಣನ್ನ ಗೌರವಿಸ್ಬೇಕು, ಗುರು ಹಿರಿಯರನ್ನ ಪ್ರೀತಿಸ್ಬೇಕು, ತಂದೆ ತಾಯಿನ ಆರಾಧಿಸ್ಬೇಕು ಅಂತ ಈ ಸಂಘ ನನಗೆ ಹೇಳ್ಕೊಟ್ಟಿದೆ ಸರ್. ಸರ್, ನಾನು ಈ ಸ್ಕೂಲಲ್ಲಿ ಕಲ್ತಿರೋದಕ್ಕಿಂತ ಹೆಚ್ಚು ಈ ಸಂಘದಲ್ಲಿ ಪಾಠ ಕಲ್ತಿದ್ದೀನಿ ಸರ್. ಇಷ್ಟೊಂದೆಲ್ಲ ಕಲ್ತಿರೋ ನಾನು ಧರ್ಮದ ಹೆಸರಲ್ಲಿ ಒಬ್ರನ್ನ ಕೊಲ್ತೀನಿ ಅಂದರೆ ನೀವು ನಂಬ್ತೀರಾ ಸರ್? ನೋಡಿ ರಾಮ್, ಇಲ್ಲಿ ನಂಬಿಕೆ ಅಪನಂಬಿಕೆ ಪ್ರಶ್ನೆ ಬರಲ್ಲ. ನಿಮ್ಮ ತಪ್ಪು ಎದ್ದು ಕಾಣ್ತಾ ಇದೆ. ಅದನ್ನು ನಾವು ಸುಳ್ಳು ಅಂತ ವಾದಿಸೋಕ್ಕಾಗಲ್ಲ ಅಲ್ವಾ? ಸರ್, ಸುಳ್ಳನ್ನು ಸತ್ಯ ಮಾಡೋರ ಮುಂದೆ ನೀವು ತಲೆ ಬಾಗ್ತಾ ಇದ್ದೀರಾ. ರಾಮ್, ವಾಟ್ ಇಸ್ ದಿಸ್? ಏನು ಮಾತಾಡ್ತಾ ಇದ್ದಾರೆ ನೀವು? ಸರ್, ನಿಮ್ಗೆ ಯಾರೋ ಬೇಕು ಬೇಕು ಅಂತಾನೆ ನನ್ನ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ನೀವು ಸರಿಯಾಗಿ ಯೋಚನೆ ಮಾಡದೆ ನನ್ನ ಮೇಲೆ ತಪ್ಪು ನಿರ್ಧಾರ ತಗೋತಾ ಇದ್ದೀರಾ. ಕಣ್ಣಿಗೆ ಕಾಣ್ತಾ ಇರುವಾಗಲೇ ಇನ್ನೊಬ್ಬರು ಹೇಳಿಕೆ ಅವಶ್ಯಕತೆ ಇರೋದಿಲ್ಲ ಅಲ್ವಾ? ಈಗ ನೀವು ನನ್ನ ಮೇಲೆ ಆರೋಪ ಮಾಡ್ತಾ ಇರೋದು ಕಣ್ಣಿಗೆ ಕಾಣಿಸೋ ಸತ್ಯದಿಂದ ಅಲ್ಲ, ಹೇಳಿಕೆ ಕೊಟ್ಟಿರೋ ಸುಳ್ಳಿಂದ. ಖಂಡಿತ ಇಲ್ಲ. ನಮಗೆ ನಿನ್ನ ಬಗ್ಗೆ ಯಾರು ಏನೂ ಹೇಳಿಲ್ಲ. ಮೇಲಧಿಕಾರಿಗಳಿಂದ ಫೋನ್ ಬಂತು. ಇಂಥವ್ರೊಬ್ರು ನಮ್ಮ ಸಂಘದಲ್ಲಿದ್ದಾರೆ, ಅವ್ರನ್ನೆಲ್ಲ ಯಾಕೆ ಸಂಘದಲ್ಲಿ ಇಟ್ಕೊಂಡಿದ್ರು ಅಂತ ಅವ್ರು ಕೇಳಿದ್ರು. ಈ ರೀತಿ ಆದ್ರೆ ನಮ್ಮ ಸಂಘಕ್ಕೆ ಕೆಟ್ಟ ಹೆಸರು ಬರುತ್ತೆ, ಮೊದಲು ಅವ್ರನ್ನ ತೆಗೆದಾಕಿ ಅಂತ ಅವ್ರು ಹೇಳಿದ್ರು. ನಾವು ನಿನಗೆ ಒಂದು ಎಚ್ಚರಿಕೆ ಕೊಟ್ಟೆ ಮನೆ ಕಳ್ಸೋಣ ಅಂತಾನೆ ಇಲ್ಲಿ ಕರ್ಸಿದ್ದು. ಅದು ಬಿಟ್ರೆ ನಮಗೂ ನಿನಗೂ ಯಾವ ದ್ವೇಷನೂ ಇಲ್ಲಪ್ಪ. ಸರ್, ನನ್ನನ್ನು ಎಷ್ಟು ವರ್ಷದಿಂದ ನೀವು ನನ್ನ ನೋಡ್ತಾ ಇದ್ದೀರಾ? ನೀವಾದರೂ ಒಂದು ಮಾತಾದರೂ ಹೇಳ್ಬೋದಿತ್ತಲ್ಲ ಸರ್. ಬೇರೆ ಯಾರೋ ಹೇಳಿದ್ರೆ ಸುಳ್ಳು ಅಂತ ಹೇಳ್ಬೋದಾಗಿತ್ತು. ಆದರೆ ನೀನು ಮಾಡಿದ ಕೆಲಸ ನಮ್ಮ ಸಂಘದ ಕಚೇರಿವರೆಗೂ ಬಂದಿದೆ. ಸುಳ್ಳು ಅಂದ್ರೆ ಯಾರು ನಂಬ್ತಾರ? ಸರ್, ನಿಮಗೇನು ಅಭ್ಯಂತರ ಇಲ್ಲ ಅಂದರೆ ನಾನೇ ಒಂದ್ಸಲ ಮೇಲಧಿಕಾರಿಗಳ ಹತ್ರ ಮಾತಾಡ್ಬೋದಾ? ಸಾರಿ ರಾಮ್, ಬೇಡ. ಅದೆಲ್ಲ ಚೆನ್ನಾಗಿರೋಲ್ಲ. ಕೊಲೆಗಾರರಿಗೆ ನಾವೇ ಕುಮ್ಮ ಕೊಟ್ಟಕ್ಕಾಗುತ್ತೆ. ಮಾತಾಡ್ದಲೇ ಇದ್ರೆ ಹೇಗೆ ಸರ್? ನಾನೇನು ತಪ್ಪು ಮಾಡಿಲ್ಲ ಅಂತ ಅವ್ರಿಗೆ ಹೇಳ್ತೀನಿ. ಪ್ಲೀಸ್ ರಾಮ್, ನೀವೇನೇ ಹೋರಾಟ ಮಾಡಿದ್ರು ನಮ್ಮ ಸಂಘದಲ್ಲಿ ನಿಮಗೆ ಜಾಗ ಇಲ್ಲ. ನಿನ್ನೆನೇ ನಿಮ್ಮ ಸದಸ್ಯತ್ವವನ್ನು ಕ್ಯಾನ್ಸಲ್ ಮಾಡಿ ಆಯಿತು. ರೀ, ರಾಮನ್ಗೆ ಫೋನ್ ಮಾಡಿದ್ರಾ? ಇಲ್ಲ ಅನ್ಪೂರ್ಣ. ಅಲ್ಲೇನು ಹೇಳಿದ್ರೋ ಏನೋ, ಇನ್ನೂ ಬರಲಿಲ್ವಲ್ರಿ ಅವನು? ಬರ್ತಾನೆ ಬಿಡು ಅನ್ಪೂರ್ಣ, ಆತಂಕ ಪಡುವಂಥದ್ದು ಏನೂ ಇಲ್ಲ. ಮೊದಲೇ ಅವನಿಗೆ ಸಂಘ ಅಂದರೆ ಪ್ರಾಣ. ಅಲ್ಲೇನಾದರೂ ಅವನಿಗೆ ಬೇಜಾರಾಗೋ ಥರ ಮಾತಾಡಿದ್ರೆ ಏನ್ರಿ ಮಾಡೋದು? ಏನೂ ಮಾಡೋಕ್ಕಾಗಲ್ಲ ಕಣೆ. ಈಗ ನಮ್ಮ ಪರಿಸ್ಥಿತಿ ಬರೀ ಕೇಳೋದು ಮಾತ್ರ. ಅಲ್ಲ ರೀ, ಅವನು ಅಷ್ಟು ವರ್ಷದಿಂದ ಸಂಘದಲ್ಲಿದ್ದಾನೆ, ಅವನ್ನ ತೆಗೆಯಲ್ಲ ಅಲ್ವಾ? ಹೇಳಕ್ಕಾಗಲ್ಲ ಅತ್ತೆ. ರಾಮನ್ನ ಸಂಘದಿಂದ ಡಿಬಾರ್ ಮಾಡಿದ್ರು ಮಾಡ್ಬೋದು. ಅಲ್ಲ ಮಾಳವಿಕಾ, ನಮ್ಮ ರಾಮಂದು ಏನು ತಪ್ಪಿಲ್ಲ ಅಂತ ಅವ್ರಿಗೆ ಗೊತ್ತಾಗಲ್ವಾ? ಹೇಗೆ ಗೊತ್ತಾಗುತ್ತೆ ಅನ್ಪೂರ್ಣ? ಎಲ್ಲರ ದೃಷ್ಟಿನಲ್ಲಿ ನಮ್ಮ ರಾಮ ಅಪರಾಧಿ ಸ್ಥಾನದಲ್ಲಿದ್ದಾನೆ. ರೀ, ಅವನು ಅಪರಾಧಿ ಅಲ್ಲ ರೀ. ಅದು ಈ ಮನೇಲಿರೋರು ಗೊತ್ತು. ಮನೆ ಆಚೆ ರಾಮ ಅಪರಾಧಿನೇ ಅನ್ಪೂರ್ಣ. ಅವ್ರು ಏನನ್ನದ್ರು ಅನ್ನಿಸ್ಕೋಬೇಕು, ವಿಧಿನೇ ಇಲ್ಲ. ಮಾವ, ರಾಮ ಅಲ್ಲಿ ಏನು ಗಲಾಟೆ ಮಾಡಲ್ಲ ಅಲ್ವಾ? ಇಲ್ಲಮ್ಮ,
ರಾಮ ನನ್ನ ಮಾತನ್ನ ಯಾವತ್ತೂ ಮೀರಲ್ಲ. ಎಲ್ಲ ತಿಳಿಸಿ ಹೇಳಿದ್ದೀನಿ. ಗಲಾಟೆ ಯಾಕೆ ಮಾಡ್ತಾನೆ ಹೇಳು? ಅಲ್ಲಮ್ಮವ, ಮೊದ್ಲೇ ಅವನ್ಗೆ ಮೂಗಿನ ಮೇಲೆ ಕೋಪ, ಎಲ್ಲಿ ತಾಳ್ಮೆ ಕಳ್ಕೊಂಡು. ಎಷ್ಟೇ ಕೋಪ ಇದ್ರೂ ಸಂಘದ ವಿಷಯದಲ್ಲಿ ನಮ್ಮ ರಾಮ ದುಡ್ಕಕ್ಕೆ ಹೋಗಲ್ಲ ಮಾಳ್ವಿಕ. ನಿಜ ಹೇಳಬೇಕು ಅಂದರೆ ಅವನು ನಮ್ಮ ಭರತನಿಗಿಂತ ತುಂಬ ಕೋಪಿಷ್ಠನಾಗಿದ್ದ. ಅವನ ಹಠ ಎಷ್ಟು ಹೇಳಿದ್ರೂ ಕಮ್ಮಿ ಆಗ್ತಿರ್ಲಿಲ್ಲ. ಅದಕ್ಕೆ ನಾನೇ ಅವನ 4ನೇ ವಯಸ್ಸಿನಲ್ಲೇ ಸಂಘಕ್ಕೆ ಸೇರಿಸ್ದೆ. ಅಲ್ಲಿಂದ ನಮ್ಮ ರಾಮ ಅವನ ಗುಣನೇ ಬದಲಾಯಿಸ್ತಾ ಹೋದ. ಎಲ್ಲ ಸಂಸ್ಕಾರನೇ ಕಲಿತಾ ಬಂದ. ಸಂಘಕ್ಕೆ ಸೇರಿದ ಒಂದೇ ತಿಂಗಳಲ್ಲಿ ಇವನು ನಮ್ಮ ರಾಮನ ಅನ್ನೋ ರೀತಿನಲ್ಲಿ ಬದಲಾಗ್ಬಿಟ್ಟ. ಒಳ್ಳೆ ಗುಣ ಕಲ್ತಿರೋ ಶಾಲೆಯಲ್ಲಿ ಒಳ್ಳೆತನದಿಂದಲೇ ಇರ್ತಾನೆ. ಗಲಾಟೆ ಗಿಲಾಟೆ ಏನು ಮಾಡಕ್ ಹೋಗಲ್ಲಮ್ಮ. ಆದರೆ ನನ್ನ ಚಿಂತನೆ ಬೇರೆ. ಏನ್ರಿ ಅದು? ಎಲ್ಲಿ ಅವರು ನಾಳೆಯಿಂದ ಅವನ ಸಂಘಕ್ಕೆ ಬರೋದು ಬೇಡ ಅಂದ್ಬಿಟ್ರೆ ಅವನ ಮನಸ್ಸು ಎಷ್ಟು ನೊಂದ್ಕೊಳ್ಳುತ್ತೋ ಅಂತ ನನಗೆ ಆತಂಕ ಆಗ್ತಾಯಿದೆ ಅನ್ಪೂರ್ಣ. ನನಗೂ ಅಷ್ಟೇ ರೀ. ಅವನ ಸಂಘದ ಮೇಲೆ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದಾನೆ ಗೊತ್ತಾ? ಈಗ ಅವ್ರು ಏನು ಹೇಳ್ತಾರೋ ಏನೋ ಅಂತ ಭಯ ಕಾಡ್ತಿದೆ ನನಗೆ. ಏನ್ ಮಾಡಕ್ಕಾಗುತ್ತೆ ಅತ್ತೆ? ಉಪ್ಪು ತಿಂದ್ಮೇಲೆ ನೀರ್ ಕುಡಿಲೇಬೇಕಲ್ವಾ? ಅಂದ್ರೆ ಅತ್ತೆ, ನಾನೇನ್ ತಪ್ಪಾಗಿ ಹೇಳಿಲ್ಲ. ಅಲ್ಲಿ ಅವರು ಪಾಪ ರಾಮಂಗಿದೇ ಮಾತು ಹೇಳಿದ್ರೆ ಅವನು ಏನ್ ಮಾಡ್ತಾನೆ ಹೇಳಿ? ಸರ್ ಪ್ಲೀಸ್ ಸರ್, ಹಾಗೆ ಮಾತ್ರ ಮಾಡಬೇಡಿ. ನಾನು ಮತ್ತೆ ಸಂಘಕ್ಕೆ ಬರ್ತೀನಿ ಸರ್. ನೋಡಿ, ಅದು ನಮಗೆ ಮೇಲಧಿಕಾರಿಗಳಿಂದ ಬಂದಿರೋ ಪತ್ರ. ಆದಷ್ಟು ಬೇಗ ನಿಮ್ಮನ್ನು ತೆಗೆದಾಕಿ ಅಂತ ಕಳಿಸಿದ್ದಾರೆ. ಇದನ್ನ ನಾವು ನಿಮ್ಮ ಮನೆ ಕಳಿಸ್ಬೋದಿತ್ತು, ಬಟ್ ಹಾಗೆ ಮಾಡಿದ್ರೆ ತಪ್ಪಾಗುತ್ತೆ ಅಂತ ನಿನ್ನನ್ನು ಇಲ್ಲಿ ಕರೆಸ್ಕೊಡ್ತಾ ಇದ್ದೀವಿ. ಏನ್ ಸರ್ ಇದೆಲ್ಲ? ನಾನು ಅಪರಾಧಿ ಅಂತ ಪ್ರೂವ್ ಆಗೋಕ್ಕೂ ಮುಂಚೆನೆ ನನ್ನ ಸದಸ್ಯತ್ವನ ಯಾಕೆ ಸರ್ ತೆಗ್ದಾಕಿದ್ದೀರಾ? ನೋಡೋಣ, ನೀನು ನಿರಪರಾಧಿ ಅಂತ ಗೊತ್ತಾದ ಮೇಲೆ ನಾವೇ ಮೇಲಧಿಕಾರಿಗಳಿಗೆ ಶಿಫಾರಸು ಮಾಡ್ತೇವೆ. ಆಗ ನೀನು ನಮ್ಮ ಸಂಘಕ್ಕೆ ಮತ್ತೆ ಜಾಯ್ನ್ ಆಗ್ಬೋದು. ಇರಲಿ ಬಿಡಿ ಸರ್, ನನ್ನ ಕೂಗಿಗೆ ಇಲ್ಲಿ ಬೆಲೆ ಇಲ್ಲ ಅಂತ ಗೊತ್ತಾಯ್ತು. ಇನ್ನು ನಾನು ಏನು ಮಾತಾಡಿನೋ ಪ್ರಯೋಜನ ಇಲ್ಲ ಸರ್. ಸರ್, ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್. ಹೇಳಿ. ಯಾರಾದರೂ ನನ್ನ ಬಗ್ಗೆ ಕೇಳಿದ್ರೆ ಅವನ ಸಂಘಕ್ಕೆ ಸೇರಿ 1 ತಿಂಗಳು ಕೂಡ ಆಗಿಲ್ಲ ಅಂತ ಹೇಳ್ಬಿಡಿ ಸರ್. ಯಾಕೆ ಹೇಳ್ತಿದ್ದೀನಿ ಅಂದರೆ 15 ವರ್ಷದಿಂದ ನಾನು ಈ ಸಂಘದಲ್ಲಿದ್ದು ತಪ್ಪೇನಾದರೂ ಮಾಡಿದ್ದೀನಿ ಅಂದರೆ ಮುಂದೆ ಸಂಘಕ್ಕೆ ಸೇರೋ ಯುವಕರಿಗೆ ನಂಬಿಕೆ ಹೊರಟೋಗ್ಬಿಡುತ್ತೆ ಸರ್. ಯಾವುದೇ ಕಾರಣಕ್ಕೂ ಈ ಸಂಘದ ಮೇಲೆ ಜನಕ್ಕೆ ಕೆಟ್ಟ ಅಭಿಪ್ರಾಯ ಬರಬಾರ್ದು ಸರ್. ನಮ್ಮ ದೇಶಕ್ಕೆ ಈ ಸಂಘದ ಅವಶ್ಯಕತೆ ತುಂಬಾನೇ ಇದೆ ಸರ್. 95 ವರ್ಷದಿಂದ ಇಲ್ಲಿವರೆಗೂ ಈ ಸಂಘ ಸೇವೆ ಮಾಡ್ಕೊಂಡು ಬಂದಿದೆ ಅಂದರೆ ಈ ಸಂಘದಲ್ಲಿ ನಾನೇನಾದರೂ ಇದ್ದೀನಿ ಅಂತ ಯಾರಿಗಾದ್ರೂ ಗೊತ್ತಾದರೆ ತುಂಬಾನೇ ಅವಮಾನ ಆಗುತ್ತೆ ಸರ್. ನಾನು ನಿರಪರಾಧಿ ಅಂತ ಗೊತ್ತಾಗೋವರೆಗೂ ದಯವಿಟ್ಟು ಯಾರಿಗೂ ಅಷ್ಟೇ ನಾನು 15 ವರ್ಷದಿಂದ ಈ ಸಂಘದಲ್ಲಿ ಇದ್ದೀನಿ ಅಂತ ಹೇಳೋದಕ್ಕೆ ಹೋಗ್ಬಿಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಸರ್.
ಆಯ್ತು, ಹಾಗೆ ಆಗಲಿ. ಬರ್ತೀನಿ ಸರ್. ಇಷ್ಟು ದಿವಸ ನನಗೆ ತುಂಬ ಕಲಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ರಾಮ್, ಹೇಳಿ ಸರ್. ಇವತ್ತಿನಿಂದ ನೀವು ಮತ್ತೆ ನಮ್ಮ ಸಂಘಕ್ಕೆ ಸೇರ್ತಿರೋ ಇಲ್ಲೋ ಗೊತ್ತಿಲ್ಲ. ಸದ್ಯಕ್ಕೆ ನಿಮಗೂ ಸಂಘಕ್ಕೂ ಋಣಮುಕ್ತ ಅಂತ ಹೇಳ್ಬೋದು ಅಷ್ಟೆ. ಅದಕ್ಕೆ ನಾಳೆನೇ ನಾವು ನಿಮಗೆ ಕೊಟ್ಟಿರೋ ಸಮವಸ್ತ್ರ ಇದೆಯಲ್ಲ, ಅದನ್ನು ತಂದು ನಾಳೆ ಒಪ್ಪಿಸಿ. ನಾನಿಲ್ವಾ, ರಾಮನ್ ಕೇಸ್ ಮುಗಿತಾ ಇದ್ದಾಗೆ ಮತ್ತೆ ಅವನ್ ಕನ್ಸು ನನ್ಸಾಗೋಗ್ ಮಾಡ್ತೀನಿ. ಅಪ್ಪನ ಹತ್ರ ನಾನು ಈಗಾಗಲೇ ಎಲ್ಲ ಮಾತಾಡಿದ್ದೀನಿ. ಪಾಪ ಅಪ್ಪ ತುಂಬಾ ಬೇಜಾರು ಮಾಡ್ಕೊಂಡ್ರು ಮಾವ. ಬೇಜಾರು ಮಾಡ್ಕೊಳ್ದೆ ಇನ್ನೇನಮ್ಮ ಮಾಡ್ತಾರೆ ಅವರು? ಮಗಳು ಕೊಟ್ಟ ಮನೆಯಲ್ಲಿ ಈ ಥರ ಆದರೆ ಬೇಜಾರು ಮಾಡ್ಕೊಳ್ದೆ ಇನ್ನೇನು ಮಾಡ್ತಾರೆ ಹೇಳು? ಅದಕ್ಕೆಲ್ಲ ನಮ್ಮಪ್ಪ ತಲೆ ಕೆಡ್ಸ್ಕೊತಾ ಇಲ್ಲ ಮಾವ. ಪಾಪ ಅವ್ರಿಗೆ ನಿಮ್ದೇ ಚಿಂತೆ. ಯಾವಾಗ ಫೋನ್ ಮಾಡಿದ್ರು ನಿಮ್ ಬಗ್ಗೆನೇ ಕೇಳ್ತಾ ಇರ್ತಾರೆ. ಅವ್ರಿಗೂ ನಮ್ಮ ಮುಖ ನೋಡಕ್ಕೆ ಬೇಜಾರು ಅನ್ಸುತ್ತಮ್ಮ. ಅದಕ್ಕೆ ಒಂದ್ಸಲ ನಮ್ಮನ್ನು ನೋಡೋಕ್ಕಾಗ್ಲಿ ಮಾತಾಡ್ಸೋಕ್ಕಾಗ್ಲಿ ಬರಲೇ ಇಲ್ಲ. ಅಯ್ಯೋ ಮಾವ, ನೀವ್ ಯಾಕೆ ಹಾಗೆಲ್ಲ ಯೋಚನೆ ಮಾಡ್ತಿದ್ದೀರಾ? ಅಪ್ಪ ನಿಮ್ನೆಲ್ಲ ನೋಡಕ್ ಬರ್ದಿರೋ ಕಾರಣ ಇದೇ ಮಾವ. ಏನು ಕಾರಣ ಮಾಡಬೇಕಾ? ಅತ್ತೆ, ಅಪ್ಪ ನಿಮ್ನೆಲ್ಲ ಮಾತಾಡ್ಸಕ್ ಬರ್ಬೇಕು, ನಿಮ್ಗೆಲ್ಲ ಸಮಾಧಾನ ಹೇಳಕ್ ಬರ್ಬೇಕು ಅಂದ್ರು. ಆದ್ರೆ ನಾನೇ ಬೇಡ ಅಂದೆ. ಏನು, ನೀನೇ ಬೇಡ ಅಂದ್ಯಾ? ಹೌದತ್ತೆ, ಈಗಾಗ್ಲೇ ನೀವು ತುಂಬಾ ನೋವಲ್ಲಿದ್ದೀರಾ. ಮತ್ತೆ ಅಪ್ಪ ಬಂದು ನಿಮ್ಮ ಹತ್ರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ರೆ ನಿಮ್ಗಿನ್ನೂ ನೋವಾಗಲ್ವಾ? ಯಾಕೆ ಸುಮ್ಮನೆ ಅಪ್ಪ ಬಂದು ನಿಮ್ಮ ಮನ್ಸಿಗೆ ಮತ್ತೆ ಬೇಜಾರು ಮಾಡೋದು ಬೇಡ ಅಂತ ನಾನೇ ಬರಬೇಡಿ ಅಂದೆ. ನೀನು ಯಾಕಮ್ಮ ಹಾಗೆ ಹೇಳಕ್ ಹೋದೆ? ಅವ್ರು ಬಂದಿದ್ರೆ ನಮ್ಗೇನು ಬೇಜಾರಾಗ್ತಿರ್ಲಿಲ್ಲ ಬಿಡು. ಬೇಡ ಮಾವ, ಇಂಥ ಟೈಮಲ್ಲಿ ಅವ್ರು ಬಂದ್ರು ಚೆನ್ನಾಗಿರಲ್ಲ. ಸ್ವಲ್ಪ ದಿನ ಹೋಗ್ಲಿ, ಅವ್ರನ್ನ ನಾನೇ ಬರಕ್ ಹೇಳ್ತೀನಿ. ಮೊದ್ಲು ಈ ರಾಮ್ ಕೇಸೆಲ್ಲ ಮುಗಿದ್ ಬಿಡ್ಲಿ. ಹೋಗ್ಲಿ ಬಿಡಮ್ಮ, ಅವ್ರು ಯಾವಾಗ ಬೇಕು ಅನ್ಸುತ್ತೋ ಅವಾಗ ಬರಲಿ. ಅವ್ರ ಮನಸ್ಸಿಗೆ ಬೇಜಾರು ಮಾಡೋದು ಬೇಡ. ಅತ್ತೆ, ನನ್ನ ಮಾತಿಂದ ಪಾಪ ಮಾವನ ಮನಸ್ಸಿಗೆ ತುಂಬಾ ಬೇಜಾರಾಯ್ತು ಅನ್ಸುತ್ತೆ. ಎಲ್ಲರೂ ನೋವಲ್ಲೇ ಇದೀವಲ್ಲಮ್ಮ, ಬೇಜಾರು ಮಾಡ್ಕೊಳ್ದೆ ಏನು ಹೇಳು? ನಮಗೆ ಸಮಾಧಾನ ಮಾಡೋಕ್ಕೆ ನೀನಾದರೂ ಇದೆಯಲ್ಲ. ಹೌದು ಅತ್ತೆ, ಇಂಥ ಟೈಮಲ್ಲಿ ಈ ಮನೆ ಸೊಸೆಯಾಗಿ ನಾನು ಎಷ್ಟು ಮಾಡಿಲ್ಲ ಅಂದ್ರೆ ಹೇಗೆ ಹೇಳಿ? ಆದ್ರೆ ಜಾನ್ಕಿನ ನೋಡಿ ನನಗೇನು ಸಂಬಂಧನೇ ಇಲ್ಲ ಅನ್ನೋ ತರ ಮನೇಲೇ ಇಲ್ಲ. ಅವಳ ಬಗ್ಗೆ ಮಾತಾಡೋದು ಬೇಡ ಬಿಡು ಮಾಡಬೇಕಾ? ಹೋಗಿ ಎಲ್ಲರೂ ಒಂದೊಂದು ದಿಕ್ಕು ಹೋಗಿ. ನಿಮ್ ದಿಕ್ ಬದಲಾಯಿಸಕ್ಕಲ್ವಾ ನಾನ್ ಬಂದಿರೋದು. ಸರಿ, ನಮ್ಮ ದೋಸ್ತ್ ಹೋಗಿ 20 ನಿಮಿಷ ಆಯ್ತು. ರಜಿಯಾ ಏನು ಕಾಣ್ತಾನೆ ಇಲ್ವಲ್ಲ, ಎಲ್ಲೋದ್ಲು? ರಜಿಯಾ ಎಲ್ಲಿದ್ಯಾ? ಆ ಪರಂಗಿನ ಕಳಿಸ್ಬಿಟ್ಟ ನಾನು. ನಿನ್ ಹಿಂದೆನೇ ಇದೀನಲ್ಲ, ನೋಡು. ಏನು ನನ್ನ ಹಿಂದೆನೇ ಇದೆಯಾ? ಎಲ್ಲಿ ರಜಿಯಾ? ಕಾಣ್ತಾನೆ ಇಲ್ಲ ನೀನು. ಹಿಂದೆ ಅಂದ್ರೆ ಹಿಂದೆನಾ ಇಮ್ರಾನ್? ಸ್ವಲ್ಪ ಆ ಕಡೆ ಈ ಕಡೆ ಬಂದು ನೋಡು. ಆ ಕಡೆನಾ? ಕರೆಕ್ಟಾಗಿ ಹೇಳು ಎಲ್ಲಿದ್ಯಾ ಅಂತ. ಎಡಗಡೆ ಒಂದು ಮರ ಇದೆ ಅಲ್ವಾ, ಆ ಮರದ ಹತ್ರ ಬಾ. ಆ ಸೈಡ್ ಮರನಾ? ತಡಿ, ಈಗಲೇ ಬಂದೆ.
ರಜಿಯಾ, ಎಲ್ಲಿದ್ಯಾ? ಕಾಣ್ತಾನೆ ಇಲ್ಲ. ನಾನು ನಿನ್ ಮುಂದೆ ಇರೋ ಮರದ ಹತ್ರ ಇದ್ದೀನಿ, ಸ್ವಲ್ಪ ಮುಂದಕ್ಕೆ ಬಾ. ಮರನ? ಅಲ್ಲ ರಜಿಯಾ, ಇಲ್ಲಿ ಬೇಜಾನ್ ಮರಗಳಿದಾವೆ, ಯಾವ ಮರ ಅಂತ ಹೆಂಗ್ ಕಂಡಿಡಿಯೋದು? ನಾನು ಗ್ರೀನ್ ಕಲರ್ ಚೂಡಿದಾರ್ ಹಾಕೊಂಡಿದ್ದೀನಿ, ಸ್ವಲ್ಪ ಮುಂದಕ್ಕೆ ಬಂದು ನೋಡು. ಗ್ರೀನ್ ಕಲರಾ? ನೀನು ಗ್ರೀನು, ಇಲ್ಲಿರೋವು ಗ್ರೀನು, ಹೆಂಗ್ ರಜಿಯಾ ಕಂಡಿಡಿಯೋದು? ಕಾಣ್ತಾನೆ ಇಲ್ವಲ್ಲ ರಜಿಯಾ ನೀನು? ಸರಿ ಇರು, ಅಲ್ಲಿ ಗ್ರೀನ್ ಕಲರ್ ಏನೋ ಕಾಣ್ತಾ ಇದೆ, ಬಂದೇ ಇರು. ಯಾವ ಗ್ರೀನರಿ ರಜಿಯಾ? ಎಲ್ಲಿ ಇಮ್ರಾನ್? ಎಲ್ಲೂ ಕಾಣಿಸ್ತಾನೆ ಇಲ್ಲ ನೀನು. ಎಲ್ಲ ಮರಗಳು ಗ್ರೀನ್ ಗ್ರೀನ್ ಆಗವೆ ಕಾಣ್ತಿದೆ. ನೀನು ಯಾವ ಮರ ಹೇಳ್ತಿದ್ಯೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಕರ್ಮ, ಒಂದೇ ಜಾಗದಲ್ಲಿ ಇದ್ದೀವಿ, ಬರೋಕೆ ಇಷ್ಟೊತ್ತು ಮಾಡ್ತಿದೀಯ ನೀನು. ನಾನು ಹೊರಟೋಗ್ಬಿಡ್ತೀನಿ ಇವಾಗ. ಏ ಆ ಥರ ಮಾಡಬೇಡ. ಸರಿ, ನೀವು ಒಂದು ಕೆಲಸ ಮಾಡು, ನೀನಿರೋ ಲೊಕೇಶನ್ನ ನನಗೆ ಶೇರ್ ಮಾಡು, ಆಗ ಖಂಡಿತ ನಾನು ಬಂದೇ ಬರ್ತೀನಿ. ಇಷ್ಟು ಹತ್ರ ಇದ್ರೂ ಲೊಕೇಶನ್ ಶೇರ್ ಮಾಡಬೇಕಾ? ನೀನು ಅಷ್ಟೊಂದು ದಡ್ಡಾನ ಇಮ್ರಾನ್? ಅಲ್ಲ ರಜಿಯಾ, ಮತ್ತು ನೀನು ಎಲ್ಲಿದ್ಯಾ ಅಂತ ನಾನು ಹೇಗೆ ಕಂಡುಹಿಡಿಯೋಕ್ಕೆ ಸಾಧ್ಯ? ಎಲ್ಲ ಮರಗಳು ಹಸಿರಾಗೇ ಇದಾವೆ ಇಲ್ಲಿ. ಇಲ್ಲೇ ಕಲ್ಲಿನ ಪಕ್ಕ ಇದೀನಿ ಅನ್ನಲ್ಲ, ಅರ್ಥ ಆಗ್ತಿಲ್ವಾ? ಅಲ್ಲ, ಇಷ್ಟೊತ್ತು ಇಲ್ಲಿದ್ದೀನಿ ಅಂತೇಳಿ ಈಗ ಮತ್ತ್ಯಾಕೆ ಕಲ್ಲ ಹತ್ರ ಹೋದಪ್ಪ? ನಾನೆಲ್ಲಿ ಹೋದೆ? ನಿನ್ನ ಫ್ರೆಂಡೇ ಹೋಗೋ ಹಾಗೆ ಮಾಡಿಬಿಟ್ಟ. ಏನ? ನನ್ನ ಫ್ರೆಂಡು ಹೋಗೋಕೆ ಮಾಡ್ಬಿಟ್ನಾ? ಇನ್ನೇನು, ನಿನ್ನ ಜೊತೆ ಮಾತಾಡುವಾಗ ಅವನ ಮುಖ ನಾನ್ಯಾಕೆ ನೋಡಲಿ ಅಂತ ಈಚೆ ಬಂದ್ಬಿಟ್ಟೆ. ಸರಿ, ಈಗ ಫೈನಲ್ ಆಗಿ ನಾನು ಯಾವ ಕಡೆ ಬರಬೇಕು ಅಂತ ಹೇಳು. ನಿನ್ನ ಮುಂದೆ ಒಂದು ಕಲ್ಲು ಕಾಣಿಸ್ತಾ ಇದೆ ನೋಡು. ಮುಂದ್ಗಡೆನಾ? ಹಾಂ ಹಾಂ, ಕಾಣ್ತಾ ಇದೆ. ಅದ್ರ ಹಿಂದೆನೇ ನಾನು ಪಿಂಕ್ ಕಲರ್ ಡ್ರೆಸ್ ಹಾಕೊಂಡು ನಿಂತಿದ್ದೀನಿ.